ಒಂದು ದಿನ ಮಂದಣ್ಣ ಬೆಳಗಿನ ಹೊತ್ತು ನನ್ನ ಬಳಿಗೆ ಬಂದ. ನಾನು ಏಕೆಂದು ಕುತೂಹಲದಿಂದ ವಿಚಾರಿಸಿದೆ. ಮೂಡಿಗೆರೆಗೆ ಮಿನಿಸ್ಟರು ಬರುತ್ತಾರೆಂದು ಖಾದಿ ಬೋರ್ಡಿನಲ್ಲಿ ಅವರು ಅಧ್ಯಕ್ಷರಾಗಿರೋದರಿಂದ ಜೇನು ಸೊಸೈಟಿಯ ಬಿಮ್ಯಾನ್ ಕೆಲಸ ಕೊಡಿಸಬೇಕೆಂದು ಅರ್ಜಿ ಕೊಡುತ್ತೇನೆಂದು, ನನ್ನನ್ನು ಅರ್ಜಿ ಬರೆದು ಕೊಡಬೇಕೆಂದು ಕೇಳಿಕೊಂಡು ಒಂದು ಫಾರ್ಮನ್ನು ಬಿಳಿ ಹಾಳೆಯನ್ನು ಕೊಟ್ಟ. ಮೂಡಿಗೆರೆಯಿಂದ ಇಷ್ಟೊಂದು ದೂರ ಯಾಕೆ ಬಂದೆ, ಅಲ್ಲೇ ಅರ್ಜಿ ಬರಕೊಡುವವರು ಯಾರೂ ಇರಲಿಲ್ಲವೇ ಎಂದು ಕೇಳಿದೆ. ಅದಕ್ಕೆ ಅವನು ಕರ್ವಾಲೋ ಅಂತ ಅವರ ಗುರುಗಳೊಬ್ಬರು ಭತ್ತದ ಸಂಶೋಧನಾ ಕೇಂದ್ರದಲ್ಲಿ ಆಫೀಸರಾಗಿದ್ದಾರೆಂದು, ಆದರೆ ಅವರ ಮಗಳಿಗೆ ಹಠಾತ್ತಾಗಿ ಅಸ್ವಸ್ಥತೆ ಉಂಟಾದುದರಿಂದ ಅವರು ಬೊಂಬಾಯಿಗೆ ಹೋಗಬೇಕಾಗಿ ಬಂದಿತೆಂದು ಹೇಳಿದ. ಜೊತೆಗೆ ಅವನ ಊರಿನವನೇ ಒಬ್ಬ ನಾರ್ವೆ ರಾಮಯ್ಯ ಅಂತ ನಮ್ಮ ತೋಟದ ಪಕ್ಕದಲ್ಲಿರೋ ಊರಿನಲ್ಲಿದ್ದಾನೆಂದು ಅವನ ಮನೆಗೆ ಬಂದಿದ್ದಾತ, ಹಾಗೆ ಈ ಕೆಲಸವೂ ಆಯಿತೆಂದು ಇಲ್ಲಿಗೆ ಬಂದನೆಂದು ಹೇಳಿದ. ನಾನು ಕರ್ವಾಲೋರನ್ನು ಕಂಡಿರಲಿಲ್ಲ, ಆದರೆ ಅವರು ಬಹಳ ದೊಡ್ಡ ಸಸ್ಯ ವಿಜ್ಞಾನಿ ಮತ್ತು ಕೀಟಶಾಸ್ತ್ರಜ್ಞ ಎಂದು ಎಲ್ಲರೂ ಮಾತಾಡುತ್ತಿದ್ದರು. ದೊಡ್ಡ ದೊಡ್ಡ ಕಾಫಿ ಪ್ಲಾಂಟರುಗಳ ಸಭೆ, ಮದುವೆಗಳು ಮುಂತಾದವುಗಳು ನಡೆದಾಗ ತಮ್ಮ ದೊಡ್ಡಸ್ತಿಕೆಯನ್ನು ಸಂಭಾಷಣೆಯಲ್ಲಿ ತೋರಿಸಿಕೊಳ್ಳಲು ಕರ್ವಾಲೋ ತಮಗೆ ಗೊತ್ತು ಎಂದೋ, ಅಥವಾ ಕರ್ವಾಲೋ ಹಾಗೆ ಹೇಳಿದರು, ಹೀಗೆ ಹೇಳಿದರು ಎಂದೋ ಮಾತಾಡುತ್ತಿದ್ದರು. ಅಂತೂ ಈ ಎಲ್ಲದರಿಂದ ನಾನು ಕರ್ವಾಲೋ ಎಂದರೆ ಭಾರಿ ದೊಡ್ಡ ಮನುಷ್ಯನೆಂದು ತಿಳಿದಿದ್ದೆ. ಆದರೆ ಮಂದಣ್ಣ ಅವರು ತಮ್ಮ ಗುರುಗಳು ಎಂದಾಗ ನಂಬಲಾಗಲಿಲ್ಲ. ಈ ಮಂದಣ್ಣನು ತನ್ನ ಹೆಡ್ಡೆತನ ಮಂದಬುದ್ಧಿಗಳನ್ನು ಮುಚ್ಚಿಕೊಳ್ಳಲು ತನ್ನ ಗುರು ಕರ್ವಾಲೋ ಎಂದು ಹೇಳುತ್ತಿದ್ದಾನೆಂದು ತಿಳಿದೆ. ಮಂದಣ್ಣನ ಊರಾದ ನಾರ್ವೆ ನನ್ನ ಮನೆಯ ಎದುರುಗಡೆ ಹಲ ಮೈಲಿಗಳ ದೂರದಲ್ಲಿ ಕಾಣುವ ಸಹ್ಯಾದ್ರಿ ಶ್ರೇಣಿಗಳ ತಪ್ಪಲಿನಲ್ಲಿ ಇತ್ತು. ಅತ್ಯಂತ ಭಯಂಕರವಾದ ಕಾಡು ಆ ಕಡೆ ಇದೆ ಎಂದು ಕೇಳಿದ್ದೆ. ನಮ್ಮೂರಿನ ಶಿಕಾರಿದಾರರು ದೀಪಾವಳಿ ಹಿಂದಿನ ದಿನ ಶಿಕಾರಿ ಮಾಡಲು ಆ ಕಡೆಗೆ ಹೋಗುತ್ತಾರೆಂದು ಕೇಳಿದ್ದೆ. ನಿಮ್ಮೂರಿನ ಕಡೆಗೆ ಒಂದು ಸಾರಿ ಬರಬೇಕಂತಿದ್ದೀನಿ ಕಣೋ ಮಂದಣ್ಣ ಎಂದೆ. ಅದಕ್ಕೆ ಅವನು, ಯಾಕೆ ಸಾರ್, ಅಲ್ಲೇನು ನೋಡೋದಿದೆ ಹೇಳಿ, ಬರೀ ಮಳೆ, ಕಾಡು, ನೆತ್ತರು ಹೀರೋ ಜಿಗಣೆ, ನಮ್ಮ ಭತ್ತ ಲೂಟಿ ಮಾಡೋ ಕಾಡು ಹಂದಿಗಳು ಎಂದು ನಿರುತ್ಸಾಹದ ಮಾತಾಡಿದ. ಆ ಪಥ ಶ್ರೇಣಿಗಳು, ಅವುಗಳನ್ನು ಮುಸುಕಿರುವ ಮೋಡಗಳು, ಇವುಗಳಿಂದ ಅಗೋಚರ ವಿಶ್ವ ಒಂದರ ತುಣುಕಿನಂತೆ ಕಂಡ ನಾರ್ವೆ ಬಗ್ಗೆ ಮಂದಣ್ಣ ಏಕೋ ತೀರಾ ನಿರ್ಲಕ್ಷ್ಯ ತೋರಿದ. ಅವನ ಅರ್ಜಿಯನ್ನು ನಾನು ಕಲ್ಪಿಸುತ್ತಾ ಬರೆಯುತ್ತಾ ಇರಬೇಕಾದರೆ, ಯಾಕೆ ಸಾರ್ ನೀವು ಜೇನು ಸಾಕಿಲ್ಲ ಎಂದ. ನಾಯಿ, ಕುರಿ ಎಲ್ಲಾ ಸಾಕಿಯಾಯ್ತು ಮಾರಾಯ, ಇನ್ನು ಅದೊಂದೇ ಬಾಕಿ ಇರೋದು ಎಂದೆ. ಅದಕ್ಕೇನು ಕಟ್ಟಿ ಹಾಕಿ ಮೇವು ಹಾಕಿ ನೋಡಿಕೊಳ್ಳಬೇಕೆ ಸಾರ್, ಸುಮ್ಮನೆ ಪೆಟ್ಟಿಗೆಗೆ ರಾಣಿಜೇನು ಕೂರಿಸಿದರೆ ಸಾಕು, ಅವುಗಳ ಪಾಡು ಅವೇ ನೋಡಿಕೋತವೆ ಎಂದ. ಬೇಡಪ್ಪ, ಹೆಂಗಸರು ಮಕ್ಕಳು ಓಡಾಡೋ ಜಾಗ, ಇಲ್ಲಿ ಅವನ್ನು ಸಾಕಿದರೆ ಬಹಳ ಕಷ್ಟ ಎಂದೆ. ಮಂದಣ್ಣ ನನ್ನ ಭಯಕ್ಕೆ ನಸು ನಕ್ಕು, ಅವೇನು ಮಾಡ್ತವೆ ಸಾರ್, ತಿಂಗಳಿಗೊಂದು ಸಾರಿ ಡಬ್ಬಿ ತೆಗೆದು ನೋಡಿಕೊಂಡರೆ ಸಾಕು, ಬೇಕಾದರೆ ನಾನೇ ಆ ಕೆಲಸ ಮಾಡ್ತೀನಿ, ಭೀಮನ್ ಕೆಲಸ ಅಂದರೆ ಅದೇ ತಾನೆ ಎಂದ. ನನಗೆ ಇನ್ನೂ ಗಾಬರಿಯಾಯ್ತು, ಇವನಿಗೆ ಕೆಲಸ ದೊರೆತರೆ ಅದರಿಂದ ನನಗೆ ಇನ್ನೂ ಹೆಚ್ಚಿನ ತೊಂದರೆ ಕಾದಿದೆ ಎಂದು. ಮಾರಾಯ, ನೀನು ಬೇಕಾದರೆ ಆ ಕೆಲಸ ಮಾಡು, ಆದರೆ ನನಗೆ ಮಾತ್ರ ತೊಂದರೆ ಕೊಡಬೇಡ. ವರುಷಕ್ಕೆ 1 ಟಿನ್ ಜೇನುತುಪ್ಪ ಕೊಡಿಸಿಬಿಡು, ಇಂಥ 100 ಅರ್ಜಿ ಬೇಕಾದರೂ ಬರೆದು ಕೊಡ್ತೀನಿ. ಅದು ಬಿಟ್ಟು ಇಲ್ಲೇ ಏನಾದರೂ ನಿನ್ನ ಅನಿಷ್ಟ ಜೇನುಗಳನ್ನು ತಂದುಬಿಟ್ಟಿಯೋ ನಿನಗೆ ಕೆಲಸ ಕೊಡದ ಹಾಗೆ ತಳ್ಳಿ ಅರ್ಜಿ ಬರೆಯುತ್ತೇನೆ ಎಂದೆ. ನನ್ನ ಜೇನಿನ ಮೇಲಿರುವ ಭಯ ಕೋಪಗಳನ್ನು ನೋಡಿ ಮಂದಣ್ಣನಿಗೆ ಜೋರಾಗಿ ನಗು ಬಂತು. ನಾನು ಅರ್ಜಿ ಬರೆದು ಅವನಿಗೆ ಕೊಟ್ಟೆ. ಕೆಲಸ ಖಾಲಿ ಇದೆಯಾ ಯಾವುದಾದರೂ ಮಂದಣ್ಣ ಎಂದೆ. ಕೆಲಸ 3 ವರ್ಷದಿಂದ ಖಾಲಿ ಇದೆ ಸಾರ್, ಯಾರನ್ನೂ ಅಪಾಯಿಂಟೇ ಮಾಡಿಲ್ಲ, ಏನೋ ಒಂದು ಕೆಲಸ ಸಿಕ್ಕಿದರೆ ಈ ವರ್ಷ ಮೇರೇಜು ಆಗಬೇಕೆಂದಿದ್ದೀನಿ ಎಂದ. ಓ, ಹಾಗಿದ್ದರೆ ಸದ್ಯ ನಿನ್ನ ಮೇರೇಜು ಪತ್ರಿಕೆನೂ ಬರಕೊಡಬೇಕಾಗುತ್ತೆ ಅನ್ನು ಎಂದೆ. ಮಂದಣ್ಣ ಪರಮಾನಂದದಿಂದ ಹರಿಯುತ್ತಾ, ಏನೋ ತಮ್ಮ ಬಾಯಾಗೆ ಬೆಳಗಿನ ಹೊತ್ನಲ್ಲಿ ಬಂದಿದೆ ಸಾರ್, ಲಕ್ಷ್ಮಣ ನೋಡಿ, ನನ್ನ ವಯಸ್ಸೇ ಆದರೂ ಅವನು ಒಕ್ಕಲಿಗಾಂತ ಬೇಗ ಕೆಲಸ ಸಿಕ್ಕಿ ಮೇರೇಜು ಆಗಿ 1 ಮೊಗಾನೂ ಆಯ್ತು ಎಂದ. ಅನಂತರ ಬತ್ತೇನೆಂದು ಹೇಳಿ ಹೋದ. ಮರೆಯಾಗುವವರೆಗೂ ಕಿವಿಯಿಂದ ಕಿವಿಯವರೆಗೆ ಹಲ್ಲು ಕಿರಿಯುತ್ತಲೇ ಇದ್ದ.